ನಾಳಿನ ಮಕ್ಕಳನ್ನು ಸೃಷ್ಟಿ ಮಾಡಬೇಕು. ನಾನು ಎಷ್ಟೊತ್ತಲ್ಲಿ ಮಕ್ಕಳಿಗೆ ಹೇಳಬೇಕೀಗ, ತುಂಬ ರೋಲ್ ಮಾಡೆಲ್ ಆರಿಸ್ಕೊಂಡ್ಬಿಡ್ತಾರೆ ಯಾರ್ಯಾರನ್ನೋ ನೋಡಿದಾಗ, ಹಂಗಿರಬೇಕು ಹಿಂಗಿರಬೇಕು ಅವ್ರಂಗಿರಬೇಕು ಅಂಥೇಳಿ. ಅದಲ್ಲ, ಅದು ರೋಲ್ ಮಾಡೆಲ್ ಯಾರನ್ನ ಆರಿಸ್ಕೋಬೇಕು ಅಂದರೆ ಜೀವನದಿಂದ ಯಾರಿಂದ ಪ್ರಯೋಜನ ಆಗತ್ತೆ ಅಂಥವರಿಂದ ಮಾಡ್ಕೋಬೇಕು, ಹೊರತಾಗಿ ಗ್ಲ್ಯಾಮರಸ್ ಆಗಿದ್ದದು ಆಗೋಲ್ಲ. ಚಕ ಮಿಂಚೋದಿದೆಯಲ್ಲ ಕೆಲವೊಂದು, ಅವು ಶಾಶ್ವತವಾದ ಮೌಲ್ಯಗಳಲ್ಲ ಅವು. ನಾ ಆರಿಸ್ಕೊಳ್ಳೋದಿದ್ರೆ ಕಲಾಂ ಅಂತ ಮೌಲ್ಯ ಆರಿಸ್ಕೊಳ್ಳಿ. ನಾನು 15 ವರ್ಷ ಅವ್ರ ಜೊತೆಗೆ ಬದುಕಿದವನು. ಅವರು ಪ್ರೆಸಿಡೆಂಟ್ ಆಗೋದಕ್ಕಿಂತ ಮೊದಲಿಂದನೇ ನನ್ನ ಪರಿಚಯ ಇದ್ದದ್ದು. ನಾನು ಪ್ರಾಮಾಣಿಕವಾಗಿ ಹೇಳಬೇಕು, ಅಂಥ ಚೈವಿಟನವರು ಮಾಡ್ತಿದ್ದೆ. ಸ್ಟೇಜ್ ಮೇಲೆ ಕೂತಿದ್ದಾರೆ, ಮುಂದೆ 2 ಲಕ್ಷ ಜನ. ಶೂ ಗದ್ಲ ಅಲ್ಲ ಅಂದೆ. ಮತ್ತು ಯಾಕೆ ಬಂದಿದ್ದಾರೆ ಅವರು ಅಂದರು. ನಿಮ್ಮನ್ನು ನೋಡೋಕೆ ಬಂದಿದ್ದಾರೆ ಅಂದೆ. ನೋಡೋದಕ್ಕ? ನಾ ಏನು ಹೀರೋ ಏನು ಅಂದರು. ನೀ ಹೀರೋ ಏನು, ಅದಕ್ಕಿಂತ ದೊಡ್ಡವ್ರು, ನೀವು ಚಿಂತೆ ಮಾಡಬೇಡಿ ಅಂದೆ. ಭಾಷಣ ಮಾಡಬೇಕು. ನಾ ಹಿಂಗೆ ನಿಂತಿದ್ದಾರೆ ರೋಸ್ಟ್ರಮ್ ಪಕ್ಕ, ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಅವ್ರು ಅನುವಾದ ಮಾಡಬೇಕು. ಅನುವಾದ ಮಾಡೋದು ಕಷ್ಟ. ಅವ್ರನ್ನ ಎಲ್ಲ ಸಾಮಾನ್ಯವಾಗಿ ಒಂದು ಸೆಂಟೆನ್ಸ್ ಮಾತಾಡಬೇಕು, ನಿಂದಿರಬೇಕು, ನಾನು ಟ್ರಾನ್ಸ್ಲೇಟ್ ಮಾಡಬೇಕು, ಹೀಗೆಲ್ಲ ಇರ್ತದೆ. ಅವ್ರು ಹಾಗಲ್ಲ, ಮನಸ್ಸು ಬಂದರೆ ಸರ ಮಾತಾಡ್ಬಿಟ್ಟು ಎಸ್ ಅನ್ನೋರು. ಎಸ್ ಅಂತಲೇ ಎಸ್ ಅಂದ್ರೆ ಏನು ಮಾಡ್ಬೇಕು? ನಾನು ಆ 7 ನಿಮಿಷ ಹೇಳಿದ್ದನ್ನು ನೆನಪಿಟ್ಕೊಂಡು ಅದು ಹೇಳಬೇಕು. ಒಂದು 3-4 ನಿಮಿಷ ಆದರೂ ಬೇಕಲ್ರಿ ಹೇಳಬೇಕಾದ್ರೆ. ನನಗೆ ಹಿಂಗೆ ನಿಂತ್ಕೊಂಡಿದ್ರು, ನಾನೆಲ್ಲೋ ಅನುವಾದ ಮಾಡ್ತಾಯಿದ್ದೆ. ಮುಗೀತು ನಂದು. ಜನ ಎಲ್ಲ ಚಪ್ಪಾಳೆ ಹೊಡಿತಾಯಿದ್ರು, ನೋಡ್ತಾಯಿದ್ರು. ನನ್ನ ಕೈಯಲ್ಲಿ ಒಂದು ಮೈಕ್ ಇತ್ತಲ್ಲ, ಅದನ್ನ ಹಿಂಗೆ ದೂರ ಸರಿಸ್ಬಿಟ್ಟು, ಸರ್ ಐ ಆಮ್ ಥ್ರೂ, ಯು ಕ್ಯಾನ್ ಸ್ಟಾರ್ಟ್. ನಾನು ಮುಗೀತು, ಅನುವಾದ ಶುರು ಮಾಡಿ ಅಂದೆ. ಶುರು ಮಾಡಲೇ ಇಲ್ಲ ಅವರು, ಕೇಳಿಸ್ತಿಲ್ಲ ಅಂಥೇಳಿ ಸ್ವಲ್ಪ ಜೋರಾಗಿ ಹೇಳಿದೆ, ಸರ್ ಐ ಆಮ್ ಥ್ರೂ, ಯು ಕ್ಯಾನ್ ಸ್ಟಾರ್ಟ್ ಅಂದೆ. ಮತ್ತೂ ಶುರು ಮಾಡಲಿಲ್ಲ. ಕೈ ಅಲುಗಾಡಿಸಿದೆ, ಸರ್ ನಾನು ಮುಗೀತು ಸರ್ ಅಂದೆ. ಅವ್ರಿಗೆ ಇಷ್ಟೆಲ್ಲ, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಎಲ್ಲ ಕ್ಯಾಮ್ರಾ ಅವ್ರ ಮೇಲೆ ಇರ್ತದೆ, ಎಲ್ಲ ಪ್ರತಿಯೊಂದು ಕ್ಷಣ ರೆಕಾರ್ಡ್ ಆಗ್ತಿದೆ, ಅದು ಏನೂ ಚಿಂತೆ ಇಲ್ಲರಿ ಅವ್ರಿಗೆ. ನಿಂತ್ಕೊಂಡು ಹೇಳಿದರು, ವಾಟ್ ಲವ್ಲಿ ಟ್ರಾನ್ಸ್ಲೇಷನ್ ಐ ಸೇ, ಈವನ್ ಐ ಅಂಡರ್ಸ್ಟುಡ್ ಕನ್ನಡ ಅಂತ ಶುರು ಮಾಡಿಬಿಟ್ರು. ಹಾಗೆ ಬ್ರಾಡ್ಕಾಸ್ಟ್, ಲೈವ್ ಬ್ರಾಡ್ಕಾಸ್ಟ್ ಆಗ್ತಾಯಿದೆ ಅದು ಅಂದ್ಬಿಟ್ಟು. ಭಾಷಣ ಮುಗಿದ ಮೇಲೆ ಮೈಕ್ ಇಟ್ಟರು. ಅವರೊಬ್ಬರೇ ಪ್ರೆಸಿಡೆಂಟ್ ಆಗಿ ನೋಡಿದ್ದು, ಉಳಿದವರೆಲ್ಲ ಗಂಭೀರವಾಗಿ ತಮ್ಮ ಜಾಗದಲ್ಲಿ ಕೂತ್ಕೋತಾರೆ ಹೋಗಿ. ಇವರು ಮುಂದೆ ಬಂದರು, ಗಿವ್ ಮಿ ಅನದರ್ ಮೈಕ್ ಅಂದರು. ಮೈಕ್ ಇಸ್ಕೊಂಡ್ರು, ಅನೌನ್ಸ್ ಮಾಡಿದರು, ಯು ಆಲ್ ಅಂಡರ್ಸ್ಟುಡ್ ಮೈ ಟಾಕ್ ಬಿಕಾಸ್ ಆಫ್ ಹಿಮ್, ಕ್ಲಾಪ್ ಫಾರ್ ಹಿಮ್, ಚಪ್ಪಾಳೆ ಹೊಡಿರಿ ಅಂದ್ಬಿಟ್ಟು ಸ್ಟೇಜ್ ಮೇಲೆ ಬಂದು ಗಟ್ಟಿಯಾಗಿ ಅಪ್ಕೊಂಡ್ಬಿಟ್ರು ನಾನು. ಐ ಟೆಲ್ ಯು, ದೀಸ್ ಆರ್ ಮೊಮೆಂಟ್ಸ್ ಆಫ್ ಗ್ರ್ಯಾಟಿಫಿಕೇಷನ್. ನಾನು ಅವ್ರ ಕಡೆ ಹೋಗಿ ಹೇಳಿದ್ದೆ, ಆಗಲೇ ನೀವು ಕೇಳಿದ್ರಿ ಯಾಕೆ ಬಂದಿದ್ದಾರೆ ಜನ ಇಲ್ಲಿ ನಿಮ್ಮನ್ನು ನೋಡೋದಕ್ಕೆ ಅಂತ ಹೇಳಿದ್ರಿ. ಇದನ್ನು ದಯವಿಟ್ಟು ನೆನ್ಪಿಟ್ಕೋರಿ ತಾವು, ದಯವಿಟ್ಟು. ನಾನೇ ಬರೀಬೇಕು, ಬರೆದ್ರಿ, ಯಾರೂ ಬರೆದಿಲ್ಲ ಇದನ್ನು. ಹೇಳಿದೆ, ಯು ಆಸ್ಟ್ ಎ ಕ್ವೆಶ್ಚನ್, ವೈ ಪೀಪಲ್ ಹ್ಯಾವ್ ಕಮ್ ಟು ಸಿ ಯು, ನಿಮ್ಮನ್ನು ನೋಡೋಕ್ಕೆ ಯಾಕೆ ಬಂದಿದ್ದಾರೆ ಅಂತ. ಇಟ್ ಈಸ್ ಸೋ ಈಸಿ ಟು ರಿಮೇನ್ ಇಗ್ನರೆಂಟ್ ಥ್ರೂಔಟ್ ಲೈಫ್, ಬಟ್ ಇಂಪಾಸಿಬಲ್ ಟು ರಿಮೇನ್ ಇನ್ನೋಸೆಂಟ್. ಮೂರ್ಖರಾಗಿ ಬದುಕೋದು ಬಹಳ ಸುಲಭ, ಮುಗ್ಧರಾಗಿ ಬದುಕೋದು ಬಹಳ ಕಷ್ಟ. ನೀವು ಕೊನೆವರೆಗೂ ಮುಗ್ಧರಾಗಿದ್ದೀರಿ, ಆ ಮುಗ್ಧತೆ ಜನರನ್ನು ಎಳೀತದೆ. ಮಗು ಅಂದ್ರೆ ಮಗುನೇ, ಆ ಥರದ ಮನಸ್ಸಿದೆಯಲ್ಲ, ಕೊಡೋ ಮನಸ್ಸು. ನಾನು ನೆನಪಿದೆ, ಚಂಡೀಗಢದಲ್ಲಿ ಬರ್ತಾ ಇದ್ವಿ ನಾವು, ಪ್ರೆಸಿಡೆಂಟ್ಶಿಪ್ ಇಲ್ಲ, ರಿಟೈರ್ ಆಗಿದ್ದಾರೆ ಅವರು, ಫಾರ್ಮರ್ ಪ್ರೆಸಿಡೆಂಟ್ ಈಗ. ಆದರೂ ತುಂಬ ಸೆಕ್ಯೂರಿಟಿ ಇರುತ್ತೆ. ಅವ್ರು ಹೋದರೆ ಒಂದು 8-10 ಕಾರು ಹಿಂದೆ ಮುಂದೆ ಹೋಗ್ತಾ ಇರ್ತಾರೆ. ಅವ್ರು ಮುಂದಿನ ಕಾರಲ್ಲಿದ್ದಾರೆ, ಮುಂದೆ ಸೆಕ್ಯೂರಿಟಿ ಕಾರು, ಆ್ಯಂಬ್ಯುಲೆನ್ಸ್ ಎಲ್ಲ ಹೋಗ್ತಾಯಿತ್ತು. ನಾನು 4ನೇ ಕಾರಲ್ಲೋ 5ನೇ ಕಾರಲ್ಲಿ ನಾನಿದ್ದೆ. ಕಲ್ಪನೆ ಮಾಡ್ಕೊಳ್ಳಿ, ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ ರಾತ್ರಿ 8 ಗಂಟೆಗೆ. VIP ಟ್ರಾಫಿಕ್ ಇದ್ದರೆ ಎಲ್ಲ ಕ್ಲಿಯರ್ ಮಾಡಿಬಿಡ್ತಾರೆ, ಯಾರನ್ನೂ ಬಿಡಲ್ಲ ರಸ್ತೆಯಲ್ಲಿ. ಅಂತ ಹೋಗ್ತಾ ಇದ್ದಾವೆ ಎಲ್ಲ ಕಾರು. ಸಡನ್ನಾಗಿ ನಿಂತ್ಕೊಂಡ್ಬಿಡ್ತು. VIP ಕಾರ್ ನಿಂತ್ಕೊಂಡ್ರೆ ಸೆಕ್ಯೂರಿಟಿಗೆ ಅದು ಹೆದರಿಕೆ ಆಗಿಬಿಡುತ್ತೆ. ತಕ್ಷಣ ಬ್ಲ್ಯಾಕ್ ಕ್ಯಾಟ್ಸ್ ಇರ್ತಾರಲ್ಲ, ಹಾರ್ಕೊಂಡು ಆ ಕಡೆ ಹೋದರು ಕಲಾಂ ಕಾರ್ ಹತ್ರ. ಅವ್ನು ಕೂಗಕ್ಕೆ ಶುರು ಮಾಡಿದ, ಗೋ ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್ ಅಂದ. ಏನೋ ಪ್ರಾಬ್ಲಮ್ ಆಗಿರಬೇಕು ಅಂದ್ಕೊಂಡು ಎಲ್ಲ ಕಾರ್ಗಳು ಹಿಂದೆ ಹಿಂದೆ ಬರೋಕ್ಕೆ, ತಮ್ಮದು ಕಾರ್ ಹಿಂದೆ ಹೋಗಿ ಶುರು ಆಯಿತು. ನಾನು ಎಡಗಡೆ ಕೂತವನು ಏನಾಗ್ತಾ ಇದೆ ಅಂತ ಹಿಂಗೆ ನೋಡಿದೆ. ರಸ್ತೆ ತಿರುವಿನಲ್ಲಿ ಕಲಾಂ ಕಾರ್ ಕಾಣಿಸ್ತು. ಕಲಾಂ ಕಾರಿಂದ ಇಳಿದ್ರು. ಯಾಕೆ ಇಳಿದ್ರು ಗೊತ್ತಾ? ನಮ್ಗೆ ಆಶ್ಚರ್ಯ ಆಗ್ಬೇಕ್ರಿ. ಒಂದು ಸಣ್ಣ ರಸ್ತೆ ಮೇನ್ ರೋಡಿಗೆ ಸೇರ್ಕೊಳ್ಳುತ್ತೆ. ಮೇನ್ ರೋಡಲ್ಲಿ ನಮ್ಮ ಕಾರ್ ಹೋಗ್ತಾ ಇದ್ದಾವೆ. ಆ ಸಣ್ಣ ರಸ್ತೆ ಜಾಯಿನ್ ಆಗೋ ಹತ್ತಿರ ಒಂದು ಪುಟ್ಟ ಹುಡುಗಿ ಒಂದು ಹಾರ ಹಿಡ್ಕೊಂಡು ನಿಂತ್ಕೊಂಡಿದ್ದಾಳೆ ರಾತ್ರಿ 8 ಗಂಟೆಗೆ. ಅದನ್ನು ನೋಡಿದ್ದಾರೆ. ಪಾಪ ಹುಡುಗಿ ನನಗೋಸ್ಕರ ನಿಂತಿದ್ದಾಳೆ ಆಕೆ ಅಂತ ಹೇಳಿ ಕಾರಿನ ಹಿಂದೆ ತಂದು ಆಕೆ ಕಡೆ ಹೋಗಿ ಹಾರ ಹಾಕ್ಸ್ಕೊಂಡು ತನ್ನ ಜೇಬಲ್ಲಿದ್ದಂಥ ಪೆನ್ನನ್ನು ಕೊಟ್ಟು ಆಲ್ ದ ಬೆಸ್ಟ್ ಅಂತ ಹೇಳಿ ಬಂದರು. ಇದು ನನಗೆ ಯಾಕೆ ದೊಡ್ಡದು ಅನಿಸುತ್ತಂದರೆ, ಅವ್ರಿಗೆ ತುಂಬ ಸಣ್ಣ ಆ್ಯಕ್ಟಿವಿಟಿ ಅದು. ಬಟ್ ರಾಷ್ಟ್ರಪತಿ ಹುದ್ದೆಯಲ್ಲಿದ್ದಂಥ ಶ್ರೇಷ್ಠ ವ್ಯಕ್ತಿ ಮಣ್ಣಿನ ವಾಸನೆ ಮರೆಯೋಲ್ಲ ಅನ್ನೋದು ಭಾಳ ಮುಖ್ಯ. ಅದು ಕೊಡೋದದಿಲ್ಲ, ಅದ್ಭುತವಾಗಿ ಕೊಡೋದು. ನನಗೆ ಅದು ನೆನೆಸ್ಕೊಂಡ ಒಂಥರ ಆಶ್ಚರ್ಯ ಆಗುತ್ತೆ. ಇನ್ನೂ ಹೇಳ್ಕೊತ ಹೋದ್ರೆ ಒಂದು ತಾಸು ಅದ್ರ ಬಗ್ಗೆ, ಕಲಾಂ ಬಗ್ಗೆ ಹೇಳ್ಬೋದು ನಾನು.
ಅಂಥ ಅದ್ಭುತ ಮನುಷ್ಯ. ಯಾಕೆ ನೆನೆಸ್ಕೋತೀವಿ ಹೇಳಿ? ನಾನು ಇದಕ್ಕೆ ಹೋದಾಗ ರಾಜ್ಕೋಟಿಗೆ ಹೋಗ್ತೀನಿ, ಗುಜರಾತಿಗೆ ಒಂದು 3 ತಿಂಗಳಿಗೆ ಒಂದು ಸಲ ಹೋಗ್ಬೇಕು. ನಾನು ಒಂದು 50 ಜನ ಪ್ರಿನ್ಸಿಪಾಲ್ಸ್ ಇದ್ದರು ನನ್ನ ಕಡೆಗೆ, CBSE ಸ್ಕೂಲ್ ಪ್ರಿನ್ಸಿಪಲ್ಸ್. ಅವರು ಟ್ರೈನಿಂಗ್ ಮಾಡ್ತಾಯಿದ್ದೆ. ಅವ್ರಿಗೆಲ್ಲರಿಗೂ ಒಂದು ಕೆಲಸ ಮಾಡಿ, ಒಂದು ಪೇಪರ್ ತೊಗೊಳ್ಳಿ, ಪೆನ್ಸಿಲ್ ತೊಗೊಳ್ಳಿ, 2 ನಿಮಿಷ ಟೈಮ್ ಕೊಡ್ತೀನಿ, ನೀವು ಮಾಡಿ ಮನೆಗೆ ಹೋದ್ಮೇಲೆ ಬೇಕಾಗಿದೆ, ಚೆನ್ನಾಗಿದೆ ಎಕ್ಸಸೈಸ್ ಇದು. 2 ನಿಮಿಷ ತೊಗೊಂಡು ಭಾರತದ ಎಲ್ಲ ರಾಷ್ಟ್ರಪತಿಗಳ ಹೆಸರು ಬರೀರಿ ಅಂದೆ. ನಾನು ಅಮೇರಿಕಾದ ರಾಷ್ಟ್ರಪತಿ ಕೇಳಲಿಲ್ಲ, ಬರೆದು 46 ಬರೀಬೇಕು, ನಮ್ದು ಅಷ್ಟಿಲ್ಲ. ಭಾರತದ ರಾಷ್ಟ್ರಪತಿಗಳ ಹೆಸರು ಬರೀರಿ ಅಂದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, 39 ಜನ ಎಲ್ಲರದ್ದು ಹೆಸರು ಬರೀಲಿಲ್ಲ. ಇಲ್ಲೊಂದು ಹೆಸರು ಉಳಿದೋಯ್ತು. ಆಮೇಲೆ ಬೇಜಾರು ಮಾಡ್ಕೊಂಡ್ರು ಟೀಚರ್ಸ್, ಸಾರಿ ಸರ್ ಮರ್ತೇ ಬಿಟ್ವಿ ನಾವು ಅಂದರು. ನೀವು ಯಾಕೆ ಸಾರಿ ಅಂತೀರಿ ಅಂದೆ ನಾನು. ಅವರು ಸಾರಿ ಅನ್ಬೇಕು ಅಲ್ವಾ? ರಾಷ್ಟ್ರಪತಿ ಆದರೂ ಜನ ನೆನಪಿಡ್ತಾರೆ ಅಂತ ಗ್ಯಾರಂಟಿ ಇಲ್ಲ ನಿಮ್ಮ ಹೆಸರು, ತಿಳ್ಕೊಂಬಿಡಿ. ಯಾಕಂದರೆ ನಾವೇ ಬೇರೆ ದೇಶದವ್ರಲ್ಲ, ನಮ್ಮ ದೇಶದವ್ರಿಗೆ ನೀವೇ ಬರೆದು ನೋಡಿ, ಮನೆಗೆ ಹೋಗಿ ಬರೆದು ನೋಡಿ, 1-2 ಹೆಸರು ಮರೆತು ಹೋಗ್ಬಿಡುತ್ತೆ ಅಲ್ಲಲ್ಲಿ. ಯಾಕೆ ಹಂಗಾಯಿತು? ಎಲ್ಲರೂ ರಾಷ್ಟ್ರಪತಿಗಳೇ ಅಲ್ವಾ, ಎಲ್ಲರೂ ಭಾರತದ ಸಿಟಿಸನ್ ನಂಬರ್ 1 ಎಲ್ಲರೂ. ಆದರೆ ಕೆಲವರು ಮಾತ್ರ ನೆನಪಿದ್ದಾರೆ, ಕೆಲವರು ನೆನಪಿಲ್ಲ. ಯಾಕೆ? ಯಾರು ಜಗತ್ತಿಗೆ ಕೊಟ್ಟರೋ ಅವ್ರನ್ನ ಜನ ಮರೆತಿಲ್ಲ, ಯಾರು ರಾಜಕೀಯ ಕಾರಣಗಳಿಂದ ಆದರೂ ಅವ್ರನ್ನ ಜನ ನೆನಪಿಟ್ಟಿಲ್ಲ, ಅಷ್ಟೇ, ಸಿಂಪಲ್. ಅಂದರೆ ರಾಷ್ಟ್ರಪತಿ ಆಗಲಿ ಯಾರೇ ಆಗಲಿ, ಯಾರು ಕೊಡ್ತಾರೋ ಅವ್ರು ನೆನೆಸ್ತಾರೆ, ಯಾರು ಕೊಡೋದಿಲ್ಲ ಅವ್ರು ನೆನೆಸೋಲ್ಲ. ದಯವಿಟ್ಟು ಒಂದು ಕಾಸು ಹೇಳ್ತೀನಿ, ಕೊಡೋದು ಇನ್ನೊಂದಿದೆ. ನಿಮ್ಮ ಜೊತೆಗಿದ್ದಂಥವ್ರ ಬಗ್ಗೆ ಒಂದು ಒಳ್ಳೆ ಮಾತು, ಸಂಸ್ಕೃತದಲ್ಲಿ ಒಂದು ಮಾತಿದೆ, ವಚನೇಕ ದರಿದ್ರತ ಅಂತ. ಯಾವುದೋ ಹುಡುಗ ಬರ್ತಾನೆ, ನಾನು ಪೇಂಟಿಂಗ್ ನೋಡಿದ್ರೆ ಸರ್ ಅಂತಾನೆ. ಇದೇನು ಪೇಂಟಿಂಗ ಅನ್ನೋದಕ್ಕಿಂತ ಅದು ಚೆನ್ನಾಗಿರ್ಲಿಕ್ಕಿಲ್ಲ. ಆ ಮಗು ದೃಷ್ಟಿಯಿಂದ ಚೆನ್ನಾಗಿದೆ ಮಗು, ಚೆನ್ನಾಗಿ ಬಿಡಿಸಿ ಅನ್ನೋ ಸ್ವಲ್ಪ ವರ್ಡ್ ಆಫ್ ಅಪ್ರಿಸಿಯೇಷನ್. ಮತ್ತೊಬ್ಬರ ಕೆಲಸದಲ್ಲಿ ಆಸಕ್ತಿ ತೋರಿಸ್ಬೇಕು, ಅದೊಂದು ಕೊಡುಗೆ. ಗೊತ್ತಿಲ್ಲ ನಿಮ್ಗೆ ಎಷ್ಟು ದೊಡ್ಡ ಕೊಡುಗೆ ಅಂದರೆ, ಮತ್ತೊಬ್ಬ ಅದು ಬಿಡಿ ಅದೇನು ಅಂದರೆ ಅವ್ರ ಕೆಲಸದಲ್ಲಿ ನಿರಾಸಕ್ತಿ ತೋರಿಸ್ತೀರಿ ನೀವು. ಅವ್ರು ಮಾಡ್ತಿರೋ ಕೆಲಸಕ್ಕೆ ಒಂದು ಒಳ್ಳೆ ಮಾತು, ಚೆನ್ನಾಗಿದೆ ರೀ ಕೆಲಸ ಇದು, ನಾವು ತೋರಿಸ್ಕೊಡಿ ನೋಡೋಣ ಅನ್ನೋದಿದೆಯಲ್ಲ, ಅದು ಕೂಡ ಕೊಡೋದೆ. ಇನ್ನೊಂದು ಬಹಳ ಮುಖ್ಯ ಕೊಡೋದಂದರೆ ಅಪ್ರಿಸಿಯೇಷನ್, ಮೆಚ್ಚುಗೆ ಕೊಡುವಂಥದ್ದು. ಇದೊಂದು ಆದ ಘಟನೆ ಸ್ನೇಹಿತರೆ. ಇಟಲಿಯೊಳಗೆ ಒಬ್ಬ ಬಹುದೊಡ್ಡ ಕಲಾವಿದ ಇದ್ದ, ಪೇಂಟರ್, ಡಾಂಟೆ ರೊಸೆಟ್ಟಿ ಅಂತ. ನಾನು ಈ ಮಾತನ್ನು ಯಾಕೆ ಹೇಳಬೇಕು ಅಂದರೆ, ಇಲ್ಲಿ ಸಣ್ಣ ವಯಸ್ಸಿನ ಮಕ್ಕಳು ಇದ್ದಾರೆ. ಡಾಂಟೆ ರೊಸೆಟ್ಟಿ ಅಂದರೆ ಅವನಂಥ ಕಲಾವಿದ ಇನ್ನಿಲ್ಲ, ಲೆಜೆಂಡ್, ಬದುಕಿದಾಗೆ ದಂತಕಥೆ ಆದಂಥ ಮನುಷ್ಯ ಆತ. ಅವನು ಪೇಂಟಿಂಗ್ ನೋಡೋದಕ್ಕೆ ಜನ ಮುಖರು ಬೀಳ್ತಿದ್ರು, ಹೋಗು ಎಕ್ಸಿಬಿಷನ್ ಬಂದರೆ ಸಾಕು ಡಾಂಟೆ ರೊಸೆಟ್ಟಿ ಪೇಂಟಿಂಗ್ ಅಂತ. ಒಂದು ಸಲ ತನ್ನ ಆಫೀಸಲ್ಲಿದ್ದಾನೆ, ಯಾವುದೋ ಒಂದು ಲೆಕ್ಚರಿಗೆ ಹೋಗಬೇಕು, ತಯಾರಾಗ್ತಾ ಇದ್ದಾನೆ. ಆಗೊಂದು ಸೆಕ್ರೆಟ್ರಿ ಬಂದ, ಸರ್ ಒಂದು ಸಣ್ಣ ಕೆಲಸ ಆಗ್ತದೆ ಸರ್, ಒಬ್ಬರು ಮನುಷ್ಯ ಬಂದ ನಿಮ್ಮನ್ನು ನೋಡ್ಬೇಕಂತಾರೆ, ಒಂದು 5 ನಿಮಿಷ ನೋಡ್ಬೋದಾ? ಇಲ್ಲಪ್ಪ ಟೈಮ್ ಇಲ್ಲೆಲ್ಲ ಹೋಗ್ಬೇಕಲ್ಲ ನಾನು. ಸರ್ ಇನ್ನೂ 15 ನಿಮಿಷ ಇದೆ ಹೋಗೋದಕ್ಕೆ ನಿಮಗೆ. ಪಾಪ ಅವನು 6 ತಿಂಗಳಿಂದ ಬರ್ತಾ ಇದ್ದಾನೆ, ದಿನ ಬರ್ತಾನೆ 6 ತಿಂಗಳಿಂದ. ಅವನಿಗೊಂದು 5 ನಿಮಿಷ ನೋಡಿ ಕಳಿಸಿ ಸರ್. ಕಳಿಸಿ ಹಾಗಾದರೆ 5 ನಿಮಿಷ. ಒಬ್ಬ ಮನುಷ್ಯ ಬಂದ, ಮಧ್ಯ ವಯಸ್ಕ ಬಂದ, ಅವನ ಕೈಯಲ್ಲಿ 2 ಚೀಲ ಇದ್ದಾವೆ. ಒಂದು ನಮಸ್ಕಾರ ಮಾಡಿ, ಸರ್ ಕ್ಷಮಿಸಿ ಸರ್, ನಿಮ್ಮ ಕೆಲಸದಲ್ಲಿ ನಾನು ಅಡ್ಡ ಬರ್ತಾ ಇದ್ದೀನಿ, ಬಟ್ 6 ತಿಂಗಳಿಂದ ಬರ್ತಾ ಇದ್ದೀನಿ ಸರ್ ನಿಮ್ಮನ್ನು ನೋಡಬೇಕು ಅಂತ. ಏನು ಬೇಕು? ಒಂದು ಚೀಲ ಇಟ್ಟ, ಒಂದು ಚೀಲ ತೆಗೆದ, ಅದರೊಳಗೆ 3 ಪೇಂಟಿಂಗ್ ಇತ್ತು. 3 ಪೇಂಟಿಂಗ್. ಸರ್ ದಯವಿಟ್ಟು ನೋಡಿ ಅಭಿಪ್ರಾಯ ಹೇಳ್ತೀರಾ ಸರ್? ಡಾಂಟೆ ರೊಸೆಟ್ಟಿಗೆ ಇಷ್ಟ ಆಗಲಿಲ್ಲ. ಯಾಕಂದ್ರೆ ಇಂಥ ದೊಡ್ಡ ಪೇಂಟ್ರಿಗೆ ಬಂದು ನನ್ನ ಪೇಂಟಿಂಗ್ ಹೇಗಿದೆ ನೋಡಿ ಅಂದರೆ ಏನು? ಸಚಿನ್ ತೆಂಡೂಲ್ಕರ್ಗೆ ಹೇಳಿ ನಾ ಬ್ಯಾಟ್ ಹಿಡ್ಕೊಂಡು ಸರಿ ಇದೆಯಾ ಅಂತ ಕೇಳ್ದಂಗೆ, ಮೊದಲು ಆಡಯ್ಯ ಆಮೇಲೆ ಬಾ ನನ್ನ ಕಡೆ ಅಂತಾನು. ಆದರೂ ಬಂದಿದ್ದಾನಲ್ಲ ಏನು ಮಾಡೋದು ಅಂತ ಪೇಂಟಿಂಗ್ ನೋಡ್ದ. ವೆರಿ ಆರ್ಡಿನರಿ ಪೇಂಟಿಂಗ್ಸ್, ಏನೇನೂ ಇಲ್ಲ ವಿಶೇಷ ಅದರೊಳಗೆ. ಚೆನ್ನಾಗಿಲ್ಲ ಅಂತ ಹೇಳೋಕೆ ಮನಸ್ಸು ಬರಲಿಲ್ಲ. ಅಡ್ಡಿಲ್ಲ, ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಬೇಕು, ಸ್ವಲ್ಪ ಕಂಪೋಸಿಷನ್ನು ಸರಿಯಾಗಿ ನೋಡ್ಕೋಬೇಕು, ಸ್ವಲ್ಪ ಮಾಡಿ ಚೆನ್ನಾಗಿದೆ ಅಂತ ಹೇಳ್ದ. ಅವನು ತೆಗೆದಿಟ್ಟ. ಸರ್ ಇನ್ನೊಂದು ಸರ್, 2ನೇ ಚೀಲ ತೆಗೆದ, ಅದರೊಳಗೆ 3 ಪೇಂಟಿಂಗ್ ಇತ್ತು. ಇವನೊಂದು ನೋಡಿಬಿಡಿ ಸರ್ ಅಂದ. ಇವನು ಹೊರಡಬೇಕು ಅಂತ ಎದ್ದು ನಿಂತವನು ಮನಸ್ಸಿಂದ 3 ಪೇಂಟಿಂಗ್ ತೊಗೊಂಡ. ನೋಡ್ದ, ಅದ್ಭುತ ಪೇಂಟಿಂಗ್, ಫ್ಯಾಂಟಾಸ್ಟಿಕ್, ಎಕ್ಸ್ಟ್ರಾಡಿನರಿ ಪೇಂಟಿಂಗ್. ಅದು ಕೂತ ಕುರ್ಚಿಯಲ್ಲಿ ಕನ್ನಡಕ ಹಾಕ್ಕೊಂಡ, ತನ್ನ ಪೆನ್ಸಿಲ್ ತೊಗೊಂಡ. ವಂಡರ್ಫುಲ್ ಐಸೆ, ತುಂಬ ಚೆನ್ನಾಗಿದೆ ಇದು, ಅದ್ಭುತ ಪೇಂಟಿಂಗ್, ಇದು ಯಾರು ಮಾಡಿದ್ದು ಅಂತ ಕೇಳಿದ. ನಾನೇ ಮಾಡಿದ್ದು ಸರ್ ಅಂದವನು. ಹೌದಾ? ಮತ್ತು ಮೊದಲಿಂದ ಯಾರು ಮಾಡಿದ್ದು? ಮೊದಲು 3 ತೋರಿಸಿದ್ರಲ್ಲ, ಅದು ನಾನೇ ಮಾಡಿದ್ದು ಸರ್ ಅಂದ. ಓಹೋ, ಹಾಗಾದ್ರೆ ಮೊದಲು ನೀವು ತೋರಿಸಿದ್ದು ನೀವು ಸಣ್ಣವರಿದ್ದಾಗ ಮಾಡಿದ್ದಿರಬೇಕು.
ಇದು ಎರಡನೇ ದಿಗಿಂದಲ್ವಾ ಅಂದ. ಇಲ್ಲ ಸರ್, ನಾನು ಮೊದಲು ತೋರಿಸಿದ್ನಲ್ಲ ಅದನ್ನು ಈಗ ಮಾಡ್ತಾ ಇದ್ದೇನೆ ಸರ್. ಎರಡನೇ ಸೆಟ್ ತೋರಿಸಿದ್ನಲ್ಲ ತುಂಬ ಚೆನ್ನಾಗಿದೆ ಅಂದ್ರಲ್ಲ, ಅದು ನಾನು ಹುಡುಗನಾಗಿದ್ದಾಗ ಮಾಡಿದ್ದು ಸರ್. ಏನು ರೀ ಹಣೆ ಬರ ಅಂದವನು. ಸಣ್ಣವ್ರದಾಗ ಇಷ್ಟು ಅದ್ಭುತ ಪೇಂಟಿಂಗ್ ಮಾಡ್ತಾಯಿದ್ರಿ, ಬೆಳೆಸಿದ್ರೆ ಅದ್ಭುತ ಕಲಾವಿದ ಆಗ್ತಿದ್ರಿ ನೀವು, ಯಾಕೆ ಹಿಂಗಾಯಿತು? ಒಂದೇ ಮಾತು ಹೇಳ್ದ, ಆವಾಗ ನನಗೆ ಡಾಂಟೆ ರಾಜೆಟ್ಟಿ ಯಾರೂ ಸಿಗಲಿಲ್ಲ ಸರ್. ನನಗೆ ಅವು ಡಾಂಟೆ ರಾಜೆಟ್ಟಿ ಸಿಕ್ಕಿದ್ರೆ ನಾನು ನಿಮ್ಮಂಗೆ ಆಗ್ತಿದ್ದೆ ಸರ್. ಒಬ್ಬರು ಯಾರಾದರೂ ಮೆಚ್ಚುಗೆ ತೋರಿಸಿ ಚೆನ್ನಾಗಿ ಬಿಡಿಸ್ತೀಯ ಹುಡುಗ, ನೀನು ಬೆಳೆಯೋ, ಚೆನ್ನಾಗಿ ಬೆಳೆಸೋ ಅಂದಿದ್ರೆ ನಾನು ಅದ್ಭುತ ಕಲಾವಿದ ಆಗ್ತಿದ್ದೆ. ನನ್ನ ಪೇಂಟಿಂಗ್ ತೋರಿಸಿದಾಗ ಯಾರೂ ಒಬ್ಬರು ಚೆನ್ನಾಗಿದೆ ಅನ್ನಲೇ ಇಲ್ಲ ಸರ್. ನನಗೆ ಅಂದಿದ್ರೆ ನಾನು ನಿಮ್ಮಂಗೆ ಆಗ್ತಿದ್ದೆ. ಅದಕ್ಕೆ ದಯವಿಟ್ಟು ನಮ್ಮ ಮಕ್ಕಳು ಹಂಗೆ ಹೇಳೋದು ಬೇಡ. ಅವ್ರು ಏನೇ ಕೆಲಸ ಮಾಡಲಿ, ಮಾಡು, ಚೆನ್ನಾಗಿ ಮಾಡ್ತೀಯ ಮಾಡು, ಮೆಚ್ಚುಗೆ ತೋರಿಸೋಣ ಅಂತ ಸುಮ್ಮನೆ ಹೊಗಳಬೇಕು ಅಂತಲ್ಲ, ಪರಿಶ್ರಮ ಹಾಕಲಿ, ಇದಾಗಬೇಕು. ಇದು ಕೊಡೋದಿದೆಯಲ್ಲ, ಯಾಕೆ ಹೇಳ್ತೀನಿ, ನಾಳೆ ಹೆಜ್ಜೆ ಗುರುಸು ಮಾಡಿ ಹೋಗುವಂಥದ್ದು. ವಿ ಲಿವ್ ಥ್ರೂ ಅವರ್ ಚಿಲ್ಡ್ರನ್ ಇನ್ ಫ್ಯೂಚರ್. ನಮ್ಮ ಮಕ್ಕಳ ಮೂಲಕನೇ ಬದುಕಬೇಕು ನಾವು. ಆದ್ದರಿಂದ ನಾವು ಮೌಲ್ಯಗಳನ್ನು ಕೊಡೋದಾದರೆ, ಅವ್ರಿಗೆ ಅಪ್ರಿಸಿಯೇಷನ್ ಕೊಟ್ಟು ಬೆಳೆಸೋದಾದರೆ ಅವ್ರು ಅದ್ಭುತವಾಗಿ ಬೆಳೀತಾರೆ. ನಾವು ಇವತ್ತು ಆ ಥರದ ಜಾಂಬುವಂತರಾಗಬೇಕಾಗಿದೆ. ಆಂಜನೇಯ ಸಣ್ಣವನಿದ್ದಾಗ ತುಂಬ ಉಪದ್ವ್ಯಾಪಿ ಇದ್ದ ಅಂತ. ಅಲ್ಲಿದ್ದಂಥ ಋಷಿಗಳೆಲ್ಲ ಶಾಪ ಕೊಟ್ಟರು, ನಿನ್ನ ಶಕ್ತಿ ನಿನಗೆ ಗೊತ್ತಾಗೋದೇ ಬೇಡ ಅಂತ. ಸಮುದ್ರ ಹಾರೋ ಪ್ರಸಂಗ ಬಂದಾಗ ಎಲ್ಲರೂ ಆಗೋಲ್ಲ ಅಂದರು, ನಮ್ಗೆ ಹಾರೋಕ್ಕಾಗಲ್ಲ. ಆಂಜನೇಯನು ಹಂಗೆ ಹೇಳಿದ್ರು, ನನಗೂ ಹಾರೋಕ್ಕಾಗಲ್ಲ ಅಂತ. ಅಲ್ಲಿ ಕೂತಂಥ ಜಾಂಬು ಅಂತ ಹೇಳ್ತಾನೆ, ಆಂಜನೇಯ ಎಲ್ಲರಂಗೆ ನೀನು ಹೇಳಬೇಡಪ್ಪ, ನಿನ್ನ ಶಕ್ತಿ ಅಸಾಧ್ಯವಾಗಿದ್ದದ್ದು, ಆ ಋಷಿಗಳು ಶಾಪ ಕೊಟ್ಟಿದ್ರು ಅಂತ ಹಿಂಗಾಗಿದೆ, ಆ ಶಾಪ ಬಿಟ್ಟು ಬಿಡು. ಅವ್ರು ಹೇಳಿದ ಋಷಿಗಳು, ತಾಯಿ ಅಂಜನಾದ ಹೋಗಿ ಕೇಳ್ಕೊಂಡು, ನನ್ನ ಮಗನಿಗಿಂತ ಶಾಪ ಕೊಟ್ಟರೆ ಮುಂದೆ ಗತಿ ಏನು ಅಂತ. ಋಷಿಗಳು ಹೇಳಿದ್ರಂತೆ, ಏನು ಚಿಂತೆ ಮಾಡಬೇಡ, ಯಾವಾಗೊಬ್ರು ಯಾರಾದರೂ ದೊಡ್ಡವರು ಅವನ ಶಕ್ತಿ ನೆನಪು ಮಾಡಿಕೊಟ್ರೆ ಅವ್ನು ಬೇಕಾದ ಕೆಲಸ ಮಾಡ್ತಾನೆ ಅಂತ. ಜಾಂಬು ಅಂತ ನೆನಪು ಮಾಡಿದ, ನೀನು ಹಾರಯ್ಯ ಅಂದ, ಅವನು ಸಮುದ್ರ ಹಾರಿದ ಅಂತ ಕತೆ. ಈಗ ನಾವು ಕೂಡ ಆ ಡಾಂಟೆ ರಾಜೆಟ್ಟಿ ಮಾಡಿದ ಹಾಗೆ, ಜಾಂಬು ಅಂತ ಮಾಡಿದ ಹಾಗೆ ನಮ್ಮ ಮಕ್ಕಳಿಗೆ ಆ ವಿಶ್ವಾಸದ ಕಾಣಿಕೆಯನ್ನು ಕೊಡಬೇಕಾಗತ್ತೆ. ಅದನ್ನು ಕೊಡೋಣ.